ನಾಡಹಬ್ಬ ಮೈಸೂರು ದಸರೆಗೆ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಸಜ್ಜಾಗಿದೆ. ಮತ್ತೊಂದೆಡೆ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಪ್ರಧಾನ ಅರ್ಚಕರಾದಂಥ ಶಶಿಶೇಖರ್ ದೀಕ್ಷಿತರು ಈ ಕುರಿತು ಮಾತಾಡ್ತಾರೆ. ಗುರುಗಳೇ, ನಾಳೆ ದಸರಾ ಉದ್ಘಾಟನೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಯಾವ ಟೈಮ್ನಲ್ಲಿ ದಸರಾ ಉದ್ಘಾಟನೆ ಆಗ್ತದೆ, ಜೊತೆಗೆ ಯಾವ ರೀತಿ ತಯಾರಾಗಿದೆ? ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣಿ ನಮೋಸಿದೆ. ದಸರಾ ಅಂತಕ್ಕಂಥ ಭಾಳ ವಿಶೇಷವಾದ ಒತ್ತು ಕೊಟ್ಟಿರ್ತಕ್ಕಂಥದ್ದು. ದಸರಾ ಅಂದರೆ 10 ದಿವಸ, ನವರಾತ್ರಿಯಿಂದ 9 ದಿವಸ ಅಂತ ಹೇಳ್ತೇನೆ ಶಾಸ್ತ್ರದಲ್ಲಿ. ಅದೇ ರೀತಿಯಾಗಿ ಎಂದಿನಂತೆ ಬೆಳಗ್ಗೆ ನಾವು ನಾಳೆ ಬೆಳಗ್ಗೆ ಇದ್ದಾರೆ 5:30ರಿಂದ ಮಾನಸರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಸಹಸ್ರನಾಮಾರ್ಚನೆ, ತ್ರಿಶೀತಿ ಹಾಗೆ ಹಂಸವಾಹಿನಿ ಅಲಂಕಾರ ಆಗಿರ್ತದೆ. ನಾಳೆನೇ ವಿಶೇಷವಾಗಿರ್ತಕ್ಕಂಥದ್ದು 10:10ರಿಂದ 10:40 ಸಲ ಶುಭ ವೃಶ್ಚಿಕ ಲಗ್ನದಲ್ಲಿ ಅತಿಥಿಗಳಿಂದ ದಸರಾ ಉದ್ಘಾಟನೆ ಆಗ್ತಕ್ಕಂಥದ್ದು. ಹಾಗೆ ಎಲ್ಲ ದೇವಸ್ಥಾನದಲ್ಲಿ ಯಾವ್ಯಾವ ರೀತಿ ಸಂಪ್ರದಾಯಬದ್ಧವಾಗಿ ಶಾಸ್ತ್ರ ರೀತಿಯಾಗಿ ಏನೇ ನಾವು ರೆಡಿ ಮಾಡ್ಕೋಬೇಕು ಅದಷ್ಟು ರೆಡಿ ಮಾಡ್ಕೊಂಡಿರ್ತಕ್ಕಂಥದ್ದು. ಅದೇ ರೀತಿ ಎಂದಿನಂತೆ ಅರಮನೆಯಲ್ಲಿ ದರ್ಬಾರ್ ಉತ್ಸವ ನಡೆದಂಗೆ ಇಲ್ಲೂ ಕೂಡ ದರ್ಬಾರ್ ಉತ್ಸವ ನಡೀತಿದೆ. ಹಾಗೂ 9 ದಿನಗಳ ಕಾಲ ನವರಾತ್ರಿ ದುರ್ಗೆಯನ್ನು ಆವಾಹನೆ ಮಾಡಿ ಪೂಜೆ ಮಾಡ್ತಕ್ಕಂಥ ಈ ಸಂದರ್ಭಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಸಂಗತಿ ಆಗಿರ್ತಕ್ಕಂಥದ್ದು. ನವರಾತ್ರಿ ಸಂದರ್ಭದಲ್ಲಿ ಯಾವ ರೀತಿ ಅಲಂಕಾರ ಇರುತ್ತದೆ? ಪ್ರತಿ ದಿವಸರೂ ಬೇರೆ ಬೇರೆ ಅಲಂಕಾರ ಇರುತ್ತಾ ಹೇಗೆ ಅಂತ? ಅಂದರೆ ನವರಾತ್ರಿ ಅಂದರೆ 9 ದಿವಸ ಅಂತೇಳಿ ಪ್ರತಿ ವರ್ಷ ಏನು ಅಲಂಕಾರ ಮಾಡ್ಕೊಂಬರ್ತೀವಿ ಅದೇ ರೀತಿ ಅಲಂಕಾರ ಮಾಡ್ಕೊಂಬರ್ಬೇಕು. ಇಲ್ಲಿ ನವದುರ್ಗೆಯನ್ನು ಆವಾಹನೆ ಮಾಡಿ ಪೂಜೆ ಮಾಡೋದು ಶಾಸ್ತ್ರದಲ್ಲಿ ಹೇಳ್ತಾನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟಿ, ಕೂಷ್ಮಾಂಡ, ಸ್ಕಂದಮಾತ್ರೆ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿರಿದ ಅಂತೇಳಿ ನವದುರ್ಗೆಯನ್ನು ಆವಾಹನೆ ಮಾಡಿ ಪೂಜೆ ಮಾಡ್ತಕ್ಕಂಥ ಪದ್ಧತಿ ಆಗಿರ್ತಕ್ಕಂಥವು. ಅಲಂಕಾರ ರೀತಿಯಾಗಿ ಹೋದಾಗ ನಾವು ಬ್ರಾಹ್ಮಿ, ಮಾಹೇಶ್ವರಿ ಚೈವ, ಕೌಮಾರಿ, ವೈಷ್ಣವಿ ತಥಾ ವಾರಾಹಿ ಚೈವ ಇಂದ್ರಾಣಿ, ಚಾಮುಂಡ ಸಪ್ತಮಾತ್ರಿಕ ಅಂತೇಳಿ ಅಲಂಕಾರ ಮಾಡ್ತಕ್ಕಂಥದ್ದು. ಹಾಗೆ ಲಕ್ಷ್ಮೀ ಅಲಂಕಾರ ಮಾಡೋದು, ಸರಸ್ವತಿ ಅಲಂಕಾರ ಮಾಡ್ತಕ್ಕಂಥದ್ದು, ಕಾಳರಾತ್ರಿ ಅಲಂಕಾರ ಮಾಡ್ತಕ್ಕಂಥ ಇಲ್ಲಿನ ವಿಶೇಷವಾಗಿ ಆಯಾ ದೇವಸ್ಥಾನದಲ್ಲಿ ಏನು ಸಂಪ್ರದಾಯ ಅದೇ ರೀತಿ ನಡ್ಕೊಂಡು ಹೋಗ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಭಾಳ ವಿಶೇಷ ಆಗಿರ್ತಕ್ಕಂಥದ್ದು. ದಸರಾ 9 ದಿವಸ ನಡೀತಿತ್ತು, 10ನೇ ದಿವಸ ಜಂಬೂ ಸವಾರಿ ನಡೀತಿತ್ತು. ಆದರೆ ಈ ಸರಿ 11ನೇ ದಿವಸ ನಡೀತದೆ. ಏನು ವಿಶೇಷ ಅಂದರೆ ಪಂಚಮಿ 2 ಬಂದಿರೋದ್ರಿಂದ ಆ ಥರ ಲೆಕ್ಕ ತೊಗೊಂಡಿರ್ತಾರೆ ಅಷ್ಟೇ. ಅದು ಈಗ ಕೆಲವು ದೇವಸ್ಥಾನದಲ್ಲಿ ಏನು ಮಾಡ್ತಾರೆ ಅಂದರೆ ಶುಕ್ರವಾರ ಏನು ಅಲಂಕಾರ ಆಗುತ್ತೆ, ಶನಿವಾರನೂ ಅದೇ ಅಲಂಕಾರ ಮಾಡ್ತಾರೆ. ಅದನ್ನು ಹೊಂದಿಸ್ಕೊಂಡು ಹೋಗ್ತಾರೆ ಪೂರ್ತಿಯಾಗಿ. 10ನೇ ದಿವಸ ಮುಗಿಯುತ್ತೆ, 11 ದಿವಸ ಅಲಂಕಾರ ವಿಜಯದಶಮಿ ಯಾತ್ರೆ ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ನಮಗಿಲ್ಲಿ ನವರಾತ್ರಿ ಅಂದರೆ 9 ದಿವಸ ಅಂತ ಲೆಕ್ಕ ಆಗಿರ್ತಕ್ಕಂಥದ್ದು. ನಾವು ನವರಾತ್ರಿ ಪೂಜೆ ಮಾಡ್ತಕ್ಕಂಥದ್ದು, ವಿಜಯ ಯಾತ್ರೆ ಮಾಡ್ತಕ್ಕಂಥದ್ದು ದಶಮಿ ದಿವಸ ಅಂತೇಳಿ ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು. ಈ ಜನ ಯಾವ ರೀತಿ ಪೂಜೆ ಮಾಡಬೇಕು ನವರಾತ್ರಿ ಟೈಮಲ್ಲಿ? ಅಂದರೆ ಈಗ ಸಾಮಾನ್ಯವಾಗಿ ಎಲ್ಲೂ ದೇವಸ್ಥಾನ ಹತ್ತಿರ ಇದ್ದರೆ ಅಲ್ಲೋಗಿ ಪೂಜೆ ಮಾಡ್ಬೋದು. ಬರೋಕ್ಕಾಗದೇ ಇದ್ದರೂ ಚಾಮುಂಡೇಶ್ವರಿ ಫೋಟೋ, ಕಾಳಿ ಫೋಟೋ, ಸರಸ್ವತಿ ಫೋಟೋ, ಲಕ್ಷ್ಮೀ ಫೋಟೋ ಇಟ್ಕೊಂಡು ಅವ್ರ ಕುಲದೇವರ ಪೂಜೆಗಳು ಮಾಡ್ತಕ್ಕಂಥದ್ದು, ಮನೇಲಿ ಗೊಂಬೆ ಕೂರಿಸಿ ಪೂಜೆ ಮಾಡ್ತಕ್ಕಂಥದ್ದು, ಕಳಶ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು, ಅವರವರ ಒಂದು ಸಂಪ್ರದಾಯದಂತೆ ಪೂಜೆ ಮಾಡ್ತಕ್ಕಂಥ ಭಾಳ ವಿಶೇಷ ಆಗಿರ್ತಕ್ಕಂಥದ್ದು. ಆದರೆ ಅವರ ತಂದೆ ತಾಯಿ ಅವ್ರಿಗೆ ಯಾವ ರೀತಿ ಮಾರ್ಗದರ್ಶನ ಇಟ್ಟಿರ್ತಾರೆ, ಉಪವಾಸ ಇಟ್ಟು ಪೂಜೆ ಮಾಡಬೇಕು, ಹಾಗೆ ಮಾಡಬೇಕು ಅಂತದ್ದು ಅವರವರ ಸಂಪ್ರದಾಯದಂತೆ ಪೂಜೆ ಮಾಡ್ತಕ್ಕಂಥ ಒಳ್ಳೆಯದು. ಮತ್ತು ನವರಾತ್ರಿ ಅಂತಂದರೆ ಭಾಳ ವಿಶೇಷವಾಗಿ ಹೊತ್ತು ಕೊಟ್ಟಿರ್ತಕ್ಕಂಥ ಮಾಸ. ಶರತ್ಕಾಲ ಆಯಾಮ್ ಪೂಜಾ ಅಂತ ಹೇಳ್ತಾನೆ. ನಾವು ವರ್ಷವಿಡೀ ಮಾಡದೆ ಆದರೂ ಈ 9 ದಿವಸಗಳಲ್ಲಿ ಮಾಡಿದಾಗ ನಮ್ಮ ಕುಟುಂಬ, ರಾಷ್ಟ್ರ, ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋದು ಭಾಳ ವಿಶೇಷವಾಗಿರ್ತದೆ. ಅದರಲ್ಲೂ ನವರಾತ್ರಿ ಟೈಮ್ನಲ್ಲಿ ಶಕ್ತಿ ದೇವತೆಗಳ ಪೂಜೆಯಿಂದ ಒಂದಷ್ಟು ಇಷ್ಟಾರ್ಥಗಳು ಪ್ರಾಪ್ತಿಯಾಗ್ತವೆ ಅನ್ನೋದು ನಂಬಿಕೆ ಇದೆ. ಏನು ಅದೇ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ ಹೇಳಿರೋದು ಸೃಷ್ಟಿ ಸ್ಥಿತಿ ಲಯಕಾರಣಿಯಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮಾಡಿದಾಗಲೇ ನಮ್ಮಲ್ಲಿ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗಿರ್ತಕ್ಕಂಥದ್ದು. ಮನೆಗಳ ಕಷ್ಟ ಕಾರ್ಪಣ್ಯಗಳೆಲ್ಲ ಓಡಾಗಲಿ, ಈಡೇರಲಿ, ಮತ್ತು ನಮಗೆ ಬಂದಿರತಕ್ಕಂಥ ತೊಂದರೆಗಳ ನಿವೃತ್ತಿ ಆಗಲಿ, ಶಕ್ತಿ ದೇವತೆಯನ್ನು ಆರಾಧನೆ ಮಾಡ್ತಾಯಿದ್ದೀನಿ, ಅವಳದಿಂದ ನಾವು ಬದುಕೋಣ ಅಂತೇಳಿ ಆಸೆಯಿಂದ ಶಕ್ತಿ ಆರಾಧನೆ ಮಾಡ್ತಕ್ಕಂಥ ಭಾಳ ವಿಶೇಷ ಆಗುತ್ತೆ. ಅಂದರೆ ಅವರವರ ಸಂಪ್ರದಾಯದಂತೆ ಉಪವಾಸ ಮಾಡೋಕ್ಕೆ ಈಗ ತುಂಬ ವಯಸ್ಸಾದವರು ಉಪವಾಸ ಇರೋಕ್ಕಾಗಲ್ಲ. ತಡಕ್ಕೆ ಮಧ್ಯ ವಯಸ್ಸಿನವರು ಉಪವಾಸ ಮಾಡ್ತಕ್ಕಂಥದ್ದು, ಹಾಲು ಹಣ್ಣು ತಿನ್ಕೊಳ್ತಕ್ಕಂಥ, ಕುಡಿಗಿದ್ದ ಹಾಲು ಕುಡಿದು ಅಥವಾ ಹಣ್ಣು ತಿಂತಕ್ಕಂಥದ್ದು ಅಥವಾ ಅವಲಕ್ಕಿ ಆ ಥರ ಮೊಸರು ಇಲ್ಲದ ಪದಾರ್ಥ ಮಾಡ್ಕೊಂಡು ತಿಂತಕ್ಕಂಥ ಭಾಳ ವಿಶೇಷ ಆಗಿರ್ತಕ್ಕಂಥದ್ದು. ಸಾಕಷ್ಟು ಜನ ಚಾಮುಂಡಿ ಬೆಟ್ಟಕ್ಕೆ ಬರೋಕ್ಕಾಗೋದಿಲ್ಲ, ಯಾಕೆಂದರೆ ರಶ್ ಇರುತ್ತೆ, ಕೆಲವ್ರ ಕಾರಣಕ್ಕೆ ಬರೋಕ್ಕಾಗಲ್ಲ. ಅಂಥವ್ರಿಗೆ ಏನು ಸಲಹೆ ಕೊಡಿ? ಅಂದರೆ ಅಂಥವರು ತಮ್ಮ ಹತ್ತಿರದಲ್ಲಿ ಯಾವ ದೇವಸ್ಥಾನ ಇದೆ ಅಲ್ಲಿ ಪೂಜೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಚಾಮುಂಡೇಶ್ವರಿ ಫೋಟೋ ಮನೇಲೇ ಇಟ್ಟು ಪೂಜೆ ಮಾಡಿ ರಾಷ್ಟ್ರಕ್ಕೆ, ರಾಜ್ಯಕ್ಕೆ, ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋದು ಈ ಭಾಳ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನವರಾತ್ರಿ ಸಂದರ್ಭದಲ್ಲಿ ದೇವಸ್ಥಾನ ತುಂಬಿ ತುಳುಕ್ತಾ ಇರ್ತದೆ, ಸಾಕಷ್ಟು ರಶ್ ಇರುತ್ತೆ. ಬಂದಂಥವ್ರಿಗೆ ಭಕ್ತಾದಿಗಳಿಗೆ ಏನು ಸಲಹೆ ಕೊಡ್ತೀರಿ? ಅಂದರೆ ಸರ್ಕಾರದವರು ಏನು ಸೌಲಭ್ಯತೆಗಳು ಕೊಡ್ತಾರೆ, ಸುತ್ತೋಲೆಗಳ ಪ್ರಕಾರವಾಗಿ ಬಂದು ನಿಧಾನವಾಗಿ ದರ್ಶನ ಮಾಡಬೇಕು ಅನ್ನೋದೇ ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ನೂಕುಲುಗಳಿಗೆ ಅವಕಾಶ ಕೊಡಬೇಡಿ. ಸರ್ಕಾರದವರು ಒಂದು ಇದು ಮಾಡ್ತಾರೆ, ಒಂದು ರೂಲ್ಸ್ ಮಾಡಿರ್ತಾರೆ, ಆ ರೂಲ್ಸ್ನ ಫಾಲೋ ಮಾಡಿಕೊಂಡು ಸಲೀತವಾಗಿ ಶಾಂತ ರೀತಿ ದರ್ಶನ ಮಾಡಬೇಕು ಅನ್ನೋದು ನಮ್ಮ ಆಸೆಯಾಗಿ ಸಮಸ್ತ ಜನಗಳಿಗೂ ಒಳ್ಳೇದು ಮಾಡಲಿ ಅಂದರೆ ನಮ್ಮ ಆಗಿರ್ತಕ್ಕಂಥದ್ದು. ಇದಿಷ್ಟು ಶಶಿಶೇಖರ್ ದೀಕ್ಷಿತರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ನಾಡಹಬ್ಬ ಮೈಸೂರು ದಸರೆಗೆ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಸಜ್ಜಾಗಿದೆ. ಮತ್ತೊಂದೆಡೆ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಪ್ರಧಾನ ಅರ್ಚಕರಾದಂಥ ಶಶಿಶೇಖರ್ ದೀಕ್ಷಿತರು ಈ ಕುರಿತು ಮಾತಾಡ್ತಾರೆ. ಗುರುಗಳೇ, ನಾಳೆ ದಸರಾ ಉದ್ಘಾಟನೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಯಾವ ಟೈಮ್ನಲ್ಲಿ ದಸರಾ ಉದ್ಘಾಟನೆ ಆಗ್ತದೆ, ಜೊತೆಗೆ ಯಾವ ರೀತಿ ತಯಾರಾಗಿದೆ? ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣಿ ನಮೋಸಿದೆ. ದಸರಾ ಅಂತಕ್ಕಂಥ ಭಾಳ ವಿಶೇಷವಾದ ಒತ್ತು ಕೊಟ್ಟಿರ್ತಕ್ಕಂಥದ್ದು. ದಸರಾ ಅಂದರೆ 10 ದಿವಸ, ನವರಾತ್ರಿಯಿಂದ 9 ದಿವಸ ಅಂತ ಹೇಳ್ತೇನೆ ಶಾಸ್ತ್ರದಲ್ಲಿ. ಅದೇ ರೀತಿಯಾಗಿ ಎಂದಿನಂತೆ ಬೆಳಗ್ಗೆ ನಾವು ನಾಳೆ ಬೆಳಗ್ಗೆ ಇದ್ದಾರೆ
5:30ರಿಂದ ಮಾನಸ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಸಹಸ್ರನಾಮಾರ್ಚನೆ, ತ್ರಿಶೀತಿ ಹಾಗೆ ಹಂಸವಾಹಿನಿ ಅಲಂಕಾರ ಆಗಿರ್ತದೆ. ನಾಳೆನೇ ವಿಶೇಷವಾಗಿರ್ತಕ್ಕಂಥದ್ದು 10:10ರಿಂದ 10:40 ಶುಭ ವೃಶ್ಚಿಕ ಲಗ್ನದಲ್ಲಿ ಅತಿಥಿಗಳಿಂದ ದಸರಾ ಉದ್ಘಾಟನೆ ಆಗ್ತಕ್ಕಂಥದ್ದು. ಹಾಗೆ ಎಲ್ಲ ದೇವಸ್ಥಾನದಲ್ಲಿ ಯಾವ್ಯಾವ ರೀತಿ ಸಂಪ್ರದಾಯಬದ್ಧವಾಗಿ ಶಾಸ್ತ್ರ ರೀತಿಯಾಗಿ ಏನೇ ನಾವು ರೆಡಿ ಮಾಡ್ಕೋಬೇಕು ಅದಷ್ಟು ರೆಡಿ ಮಾಡ್ಕೊಂಡಿರ್ತಕ್ಕಂಥದ್ದು. ಅದೇ ರೀತಿ ಎಂದಿನಂತೆ ಅರಮನೆಯಲ್ಲಿ ದರ್ಬಾರ್ ಉತ್ಸವ ನಡೆದಂಗೆ ಇಲ್ಲೂ ಕೂಡ ದರ್ಬಾರ್ ಉತ್ಸವ ನಡೀತಿದೆ. ಹಾಗೂ 9 ದಿನಗಳ ಕಾಲ ನವರಾತ್ರಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡ್ತಕ್ಕಂಥ ಈ ಸಂದರ್ಭಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಸಂಗತಿ ಆಗಿರ್ತಕ್ಕಂಥದ್ದು. ನವರಾತ್ರಿ ಸಂದರ್ಭದಲ್ಲಿ ಯಾವ ರೀತಿ ಅಲಂಕಾರ ಇರುತ್ತದೆ? ಪ್ರತಿ ದಿವಸವೂ ಬೇರೆ ಬೇರೆ ಅಲಂಕಾರ ಇರುತ್ತಾ ಹೇಗೆ ಅಂತ? ಅಂದರೆ ನವರಾತ್ರಿ ಅಂದರೆ 9 ದಿವಸ ಅಂತೇಳಿ ಪ್ರತಿ ವರ್ಷ ಏನು ಅಲಂಕಾರ ಮಾಡ್ಕೊಂಬರ್ತೀವಿ ಅದೇ ರೀತಿ ಅಲಂಕಾರ ಮಾಡ್ಕೊಂಬರ್ಬೇಕು. ಇಲ್ಲಿ ನವದುರ್ಗೆಯನ್ನು ಆವಾಹನೆ ಮಾಡಿ ಪೂಜೆ ಮಾಡೋದು ಶಾಸ್ತ್ರದಲ್ಲಿ ಹೇಳ್ತಾನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟಿ, ಕೂಷ್ಮಾಂಡ, ಸ್ಕಂದಮಾತ್ರೆ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿರಿದ ಅಂತೇಳಿ ನವದುರ್ಗೆಯನ್ನು ಆವಾಹನೆ ಮಾಡಿ ಪೂಜೆ ಮಾಡ್ತಕ್ಕಂಥ ಪದ್ಧತಿ ಆಗಿರ್ತಕ್ಕಂಥವು. ಅಲಂಕಾರ ರೀತಿಯಾಗಿ ಹೋದಾಗ ನಾವು ಬ್ರಾಹ್ಮಿ, ಮಾಹೇಶ್ವರಿ ಚೈವ, ಕೌಮಾರಿ, ವೈಷ್ಣವಿ ತಥಾ ವಾರಾಹಿ ಚೈವ ಇಂದ್ರಾಣಿ, ಚಾಮುಂಡ ಸಪ್ತಮಾತ್ರಿಕ ಅಂತೇಳಿ ಅಲಂಕಾರ ಮಾಡ್ತಕ್ಕಂಥದ್ದು. ಹಾಗೆ ಲಕ್ಷ್ಮೀ ಅಲಂಕಾರ ಮಾಡೋದು, ಸರಸ್ವತಿ ಅಲಂಕಾರ ಮಾಡ್ತಕ್ಕಂಥದ್ದು, ಕಾಳರಾತ್ರಿ ಅಲಂಕಾರ ಮಾಡ್ತಕ್ಕಂಥ ಇಲ್ಲಿನ ವಿಶೇಷವಾಗಿ ಆಯಾ ದೇವಸ್ಥಾನದಲ್ಲಿ ಏನು ಸಂಪ್ರದಾಯ ಅದೇ ರೀತಿ ನಡ್ಕೊಂಡು ಹೋಗ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಭಾಳ ವಿಶೇಷ ಆಗಿರ್ತಕ್ಕಂಥದ್ದು. ದಸರಾ 9 ದಿವಸ ನಡೀತಿತ್ತು, 10ನೇ ದಿವಸ ಜಂಬೂ ಸವಾರಿ ನಡೀತಿತ್ತು. ಆದರೆ ಈ ಸರಿ 11ನೇ ದಿವಸ ನಡೀತದೆ. ಏನು ವಿಶೇಷ ಅಂದರೆ ಪಂಚಮಿ 2 ಬಂದಿರೋದ್ರಿಂದ ಆ ಥರ ಲೆಕ್ಕ ತೊಗೊಂಡಿರ್ತಾರೆ ಅಷ್ಟೇ. ಅದು ಈಗ ಕೆಲವು ದೇವಸ್ಥಾನದಲ್ಲಿ ಏನು ಮಾಡ್ತಾರೆ ಅಂದರೆ ಶುಕ್ರವಾರ ಏನು ಅಲಂಕಾರ ಆಗುತ್ತೆ ಶನಿವಾರನೂ ಅದೇ ಅಲಂಕಾರ ಮಾಡ್ತಾರೆ. ಅದನ್ನು ಹೊಂದಿಸ್ಕೊಂಡು ಹೋಗ್ತಾರೆ ಪೂರ್ತಿಯಾಗಿ. 10ನೇ ದಿವಸ ಮುಗಿಯುತ್ತೆ, 11 ದಿವಸ ಅಲಂಕಾರ ವಿಜಯದಶಮಿ ಯಾತ್ರೆ ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ನಮಗಿಲ್ಲಿ ನವರಾತ್ರಿ ಅಂದರೆ 9 ದಿವಸ ಅಂತ ಲೆಕ್ಕ ಆಗಿರ್ತಕ್ಕಂಥದ್ದು. ನಾವು ನವರಾತ್ರಿ ಪೂಜೆ ಮಾಡ್ತಕ್ಕಂಥದ್ದು, ವಿಜಯ ಯಾತ್ರೆ ಹೊಡ್ತಕ್ಕಂಥದ್ದು ದಶಮಿ ದಿವಸ ಅಂತೇಳಿ ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು. ಈ ಜನ ಯಾವ ರೀತಿ ಪೂಜೆ ಮಾಡಬೇಕು ನವರಾತ್ರಿ ಟೈಮಲ್ಲಿ? ಅಂದರೆ ಈಗ ಸಾಮಾನ್ಯವಾಗಿ ಎಲ್ಲೂ ದೇವಸ್ಥಾನ ಹತ್ತಿರ ಇದ್ದರೆ ಅಲ್ಲೋಗಿ ಪೂಜೆ ಮಾಡ್ಬೋದು. ಬರೋಕ್ಕಾಗದೇ ಇದ್ದರೂ ಚಾಮುಂಡೇಶ್ವರಿ ಫೋಟೋ, ಕಾಳಿ ಫೋಟೋ, ಸರಸ್ವತಿ ಫೋಟೋ, ಲಕ್ಷ್ಮೀ ಫೋಟೋ ಇಟ್ಕೊಂಡು ಅವ್ರ ಕುಲದೇವರ ಪೂಜೆಗಳು ಮಾಡ್ತಕ್ಕಂಥದ್ದು, ಮನೇಲಿ ಗೊಂಬೆ ಕೂರಿಸಿ ಪೂಜೆ ಮಾಡ್ತಕ್ಕಂಥದ್ದು, ಕಳಶ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು, ಅವರವರ ಒಂದು ಸಂಪ್ರದಾಯದಂತೆ ಪೂಜೆ ಮಾಡ್ತಕ್ಕಂಥ ಭಾಳ ವಿಶೇಷ ಆಗಿರ್ತಕ್ಕಂಥದ್ದು. ಆದರೆ ಅವರ ತಂದೆ ತಾಯಿ ಅವ್ರಿಗೆ ಯಾವ ರೀತಿ ಮಾರ್ಗದರ್ಶನ ಇಟ್ಟಿರ್ತಾರೆ, ಉಪವಾಸ ಇಟ್ಟು ಪೂಜೆ ಮಾಡಬೇಕು, ಹಾಗೆ ಮಾಡಬೇಕು ಅಂತದ್ದು ಅವರವರ ಸಂಪ್ರದಾಯದಂತೆ ಪೂಜೆ ಮಾಡ್ತಕ್ಕಂಥ ಒಳ್ಳೆಯದು. ಮತ್ತು ನವರಾತ್ರಿ ಅಂತಂದರೆ ಭಾಳ ವಿಶೇಷವಾಗಿ ಹೊತ್ತು ಕೊಟ್ಟಿರ್ತಕ್ಕಂಥ ಮಾಸ. ಶರತ್ಕಾಲ ಆಯಾಮ್ ಪೂಜಾ ಅಂತ ಹೇಳ್ತಾನೆ. ನಾವು ವರ್ಷವಿಡೀ ಮಾಡದೆ ಆದರೂ ಈ 9 ದಿವಸಗಳಲ್ಲಿ ಮಾಡಿದಾಗ ನಮ್ಮ ಕುಟುಂಬ, ರಾಷ್ಟ್ರ, ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋದು ಭಾಳ ವಿಶೇಷವಾಗಿರ್ತದೆ. ಅದರಲ್ಲೂ ನವರಾತ್ರಿ ಟೈಮ್ನಲ್ಲಿ ಶಕ್ತಿ ದೇವತೆಗಳ ಪೂಜೆಯಿಂದ ಒಂದಷ್ಟು ಇಷ್ಟಾರ್ಥಗಳು ಪ್ರಾಪ್ತಿಯಾಗ್ತವೆ ಅನ್ನೋದು ನಂಬಿಕೆ ಇದೆ. ಏನು ಅದೇ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ ಹೇಳಿರೋದು ಸೃಷ್ಟಿ ಸ್ಥಿತಿ ಲಯಕಾರಣಿಯಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮಾಡಿದಾಗಲೇ ನಮ್ಮಲ್ಲಿ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗಿರ್ತಕ್ಕಂಥದ್ದು. ಮನೆಗಳ ಕಷ್ಟ ಕಾರ್ಪಣ್ಯಗಳೆಲ್ಲ ಓಡಾಗಲಿ, ಈಡೇರಲಿ, ಮತ್ತು ನಮಗೆ ಬಂದಿರತಕ್ಕಂಥ ತೊಂದರೆಗಳ ನಿವೃತ್ತಿ ಆಗಲಿ, ಶಕ್ತಿ ದೇವತೆಯನ್ನು ಆರಾಧನೆ ಮಾಡ್ತಾಯಿದ್ದೀನಿ, ಅವಳದಿಂದ ನಾವು ಬದುಕೋಣ ಅಂತೇಳಿ ಆಸೆಯಿಂದ ಶಕ್ತಿ ಆರಾಧನೆ ಮಾಡ್ತಕ್ಕಂಥ ಭಾಳ ವಿಶೇಷ ಆಗುತ್ತೆ. ಅಂದರೆ ಅವರವರ ಸಂಪ್ರದಾಯದಂತೆ ಉಪವಾಸ ಮಾಡೋಕ್ಕೆ ಈಗ ತುಂಬ ವಯಸ್ಸಾದವರು ಉಪವಾಸ ಇರೋಕ್ಕಾಗಲ್ಲ. ತಡಕ್ಕೆ ಮಧ್ಯ ವಯಸ್ಸಿನವರು ಉಪವಾಸ ಮಾಡ್ತಕ್ಕಂಥದ್ದು, ಹಾಲು ಹಣ್ಣು ತಿನ್ಕೊಳ್ತಕ್ಕಂಥ ಕುಡಿಗಿದ್ದ ಹಾಲು ಕುಡಿದು ಅಥವಾ ಹಣ್ಣು ತಿಂತಕ್ಕಂಥದ್ದು ಅಥವಾ ಅವಲಕ್ಕಿ ಆ ಥರ ಮೊಸರು ಇಲ್ಲದಂಥ ಪದಾರ್ಥ ಮಾಡ್ಕೊಂಡು ತಿಂತಕ್ಕಂಥ ಭಾಳ ವಿಶೇಷ ಆಗಿರ್ತಕ್ಕಂಥದ್ದು. ಸಾಕಷ್ಟು ಜನ ಚಾಮುಂಡಿ ಬೆಟ್ಟಕ್ಕೆ ಬರೋಕ್ಕಾಗೋದಿಲ್ಲ, ಯಾಕೆಂದರೆ ರಶ್ ಇರುತ್ತೆ, ಕೆಲವ್ರ ಕಾರಣಕ್ಕಿಂತ ಬರೋಕ್ಕಾಗಲ್ಲ. ಅಂಥವ್ರಿಗೆ ಏನು ಸಲಹೆ ಕೊಡಿ? ಅಂದರೆ ಅಂಥವರು ತಮ್ಮ ಹತ್ತಿರದಲ್ಲಿ ಯಾವ ದೇವಸ್ಥಾನ ಇದೆ ಅಲ್ಲಿ ಪೂಜೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಚಾಮುಂಡೇಶ್ವರಿ ಫೋಟೋ ಮನೇಲೇ ಇಟ್ಟು ಪೂಜೆ ಮಾಡಿ ರಾಷ್ಟ್ರಕ್ಕೆ, ರಾಜ್ಯಕ್ಕೆ, ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋದು ಈ ಭಾಳ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನವರಾತ್ರಿ ಸಂದರ್ಭದಲ್ಲಿ ದೇವಸ್ಥಾನ ತುಂಬಿ ತುಳುಕ್ತಾ ಇರ್ತದೆ, ಸಾಕಷ್ಟು ರಶ್ ಇರುತ್ತೆ. ಬಂದಂಥವ್ರಿಗೆ ಭಕ್ತಾದಿಗಳಿಗೆ ಏನು ಸಲಹೆ ಕೊಡ್ತೀರಿ? ಅಂದರೆ ಸರ್ಕಾರದವರು ಏನು ಸೌಲಭ್ಯತೆಗಳು ಕೊಡ್ತಾರೆ, ಸುತ್ತೋಲೆಗಳ ಪ್ರಕಾರವಾಗಿ ಬಂದು ನಿಧಾನವಾಗಿ ದರ್ಶನ ಮಾಡಬೇಕು ಅನ್ನೋದೇ ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ನೂಕುಲುಕುಲುಗಳಿಗೆ ಅವಕಾಶ ಕೊಡಬೇಡಿ. ಸರ್ಕಾರದವರು ಒಂದು ಇದು ಮಾಡ್ತಾರೆ, ಒಂದು ರೂಲ್ಸ್ ಮಾಡಿರ್ತಾರೆ, ಆ ರೂಲ್ಸ್ನ ಫಾಲೋ ಮಾಡಿಕೊಂಡು ಸಲೀತವಾಗಿ ಶಾಂತ ರೀತಿ ದರ್ಶನ ಮಾಡಬೇಕು ಅನ್ನೋದು ನಮ್ಮ ಆಸೆಯಾಗಿ ಸಮಸ್ತ ಜನಗಳಿಗೂ ಒಳ್ಳೇದು ಮಾಡಲಿ ಅಂದರೆ ನಮ್ಮ ಆಗಿರ್ತಕ್ಕಂಥದ್ದು. ಇದಿಷ್ಟು ಶಶಿಶೇಖರ್ ದೀಕ್ಷಿತರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮೈಸೂರು.